ಇಲ್ಲೇ ಇದ್ದಾಳೆ ಅಂದರೆ ಹಾಸ್ಪಿಟ್ಲಿಗೆ ಬಂದಿದ್ದಾಳಾ? ಇಲ್ಲೇ ಅಂದರೆ ನನ್ನ ಮನಸ್ಸಲ್ಲಿ. ಈಗಲೂ ನನ್ನ ಕಣ್ಣೆದುರಿಗೆ ಇದ್ದಾಳಮ್ಮ. ಶಿ ವಿಲ್ ಆಲ್ವೇಸ್ ಬಿ ವಿತ್ ಮೀ. ಯಾಕೋ ಹೀಗೆ ಮಾಡ್ತಿದ್ಯಾ? ಇದು ನೀನಲ್ಲ ಕಣೋ, ಹೀಗೆಲ್ಲ ಇರಬೇಡ್ವೋ. ಒಂದೇ ಥರ ಇರೋಕ್ಕೆ ಸಹಾಯವರೆಗೂ ಯಾರ ಹತ್ರನೂ ಇರೋಕ್ಕಾಗಲ್ಲ ಅಮ್ಮ. ಯಾಕೋ ನೀವೆಲ್ಲ ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ನಿಮಗಿದೆಲ್ಲ ಅರ್ಥ ಆಗಲ್ಲ. ನನ್ನ ಹುಡುಗಿ ನನ್ನ ಪಾಲಿಗೆ ಅಂತ ಆ ದೇವ್ರು ಬರ್ತಿದ್ರೆ ನಾನೇ ಅವಳನ್ನ ಮನೆಗೆ ಕರ್ಕೊಂಬರ್ತೀನಿ. ಮಿಸ್ಟರ್ ವೇದಾಂತ್, ಡಿಸ್ಚಾರ್ಜ್ಗೆಲ್ಲ ರೆಡಿ ಆಗಿದೆ. ನಿಮ್ಮ ತಮ್ಮ ಆಗಿರೋದ್ರಿಂದ ಪೊಲೀಸ್ ಇನ್ವೆಸ್ಟಿಗೇಷನ್ ಎಲ್ಲ ನಾವೇ ಹ್ಯಾಂಡಲ್ ಮಾಡಿದ್ದೀವಿ. ಥ್ಯಾಂಕ್ ಯು ಡಾಕ್ಟರ್. ಇವ್ರ ದೇಹದ ಮೇಲಾಗಿರೋ ಪರಿಣಾಮ ಕೆಟ್ಟದಾಗಿರೋದ್ರಿಂದ ಇವರೇನಾದರೂ ಮತ್ತೆ ಇದೇ ರೀತಿ ಪ್ರಯತ್ನ ಪಟ್ಟರೆ ಇವ್ರನ್ನ ಉಳಿಸೋದು ತುಂಬ ಕಷ್ಟ ಆಗುತ್ತೆ. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಹಿಮ್. ಡೆಫಿನೆಟ್ಲಿ ಡಾಕ್ಟರ್, ವಿಲ್ ಟೇಕ್ ಕೇರ್ ಆಫ್. ಅವ್ರಿಗೆ ರೆಸ್ಟ್ ತಗೊಳ್ಳಿ. ಅಲ್ಲಿವರೆಗೂ ನೀವು ಈ ಪೇಪರ್ಸ್ನೆಲ್ಲ ಅಕೌಂಟ್ ಸೆಕ್ಷನಲ್ಲಿ ಕೊಟ್ಟು ಡಿಸ್ಚಾರ್ಜ್ ಪ್ರೊಸೀಜರ್ನ ಮುಗಿಸ್ಕೊಳ್ಳಿ. ಶ್ಯೂರ್ ಡಾಕ್ಟರ್, ಥ್ಯಾಂಕ್ ಯು. Doctor, I'll do it. ಅಮ್ಮ, ಅಪ್ಪ ಬನ್ನಿ, ಬಿಲ್ಲಿಂಗ್ ಕೌಂಟ್ರಲ್ಲಿ ಪ್ರೊಸೀಜರ್ಗಳೆಲ್ಲ ಮುಗಿಸೋಣ. ಲೆಟ್ ಹಿಮ್ ಟೇಕ್ ರೆಸ್ಟ್. ಬರ್ತೀವಿ ಕಣೋ. ಹ್ಞೂ, ಅವರೆಲ್ಲ ಹೋದ್ರು, ಹೊರಗೆ ಬನ್ನಿ. ಚೋಟರಾಜಿ, ನಿನ್ನ ಹತ್ರ ಮೊಬೈಲ್ ಇದೆಯಲ್ಲ, ನಂಬರ್ ಕೊಡು. ನೀನು ನಂಬರ್ ಕೊಟ್ಟಿಲ್ಲ ಅಂದರೆ ಪದೇ ಪದೇ ಲ್ಯಾಂಡ್ಲೈನ್ಗೆ ಕಾಲ್ ಮಾಡ್ತಾ ಇರ್ತೀನಿ. ಲೈಫ್ ನಂಗೆ ಇನ್ನೊಂದು ಚಾನ್ಸ್ ಕೊಟ್ಟಿದೆ ಅಂದರೆ ಅದು ಆರತಿ ಅವ್ರನ್ನ ಪಡ್ಕೊಳ್ಳೋಕ್ಕೆ. ಅವರನ್ನು ಕಳ್ಕೊಳ್ಳಲ್ಲ ನಾನು. ನಂಬರ್ ಕೊಡು. 80. ಒಂದು ನಿಮಿಷ. ಹೊಸ ಮೊಬೈಲು, ನಾ ಬದುಕ್ತೆ ಅಂತ ನಮ್ಮ ಅಣ್ಣ ಕೊಟ್ಟ. ಹೇಳು. 80. ನಂದೇ ನಂಬರು. ಥ್ಯಾಂಕ್ ಯು ಚೋಟ ಅನ್ನೋದನ್ನೇ. ನಿನಗೂ ಯಾವುದಾದ್ರೂ ಒಳ್ಳೆ ಹುಡುಗನ ಮೇಲೆ ಲವ್ ಆಗಲಿ. ದಾರಿ ಹೋಗೋಣ. ನೀವು ಈ ಥರ ನನ್ನನ್ನು ನೋಡೋಕ್ಕೆ ಬರ್ತೀನಿ ಅಂದರೆ ನಾನು ಎಷ್ಟು ಸರಿ ಬೇಕಾದ್ರೆ ಸಹಾಯಕ್ಕೆ ರೆಡಿ.
ಯಾರಿಗೂ ಹಸುವಾಗಿಲ್ವಾ? ಆರ್ತಿ, ಅಮ್ಮು, ಅದಿತಿ, ಅಂಜು, ಬೇಗ ಬನ್ರೋ. ಓಹೋ ಏನಿದು ಪ್ರೀ, ಏನು ವಿಶೇಷ? ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿರೋದು ನೋಡಿದ್ರೆ ಬೆಳ್ದಿಂಗ್ಳು ಊಟಕ್ಕೆ ರೆಡಿ ಮಾಡ್ತಾ ಇರೋ ಆಗಿದೆ. ಏನು ಸಮಾಚಾರ? ರೀ, ಈ ಮದುವೆ ಓಡಾಟ ಅಂತ ಶುರು ಆಗಿಬಿಟ್ರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಕ್ಕಾಗತ್ತಾ? ಇವತ್ತು ಹೇಗಿದ್ರು ರಜಾ, ಎಲ್ಲರೂ ಮನೇಲಿದ್ದೀರಾ, ಅದಕ್ಕೆ ಎಲ್ಲ ಅರೇಂಜ್ ಮಾಡಿಬಿಟ್ಟೆ. ಒಳ್ಳೇದಾಯ್ತು ಬಿಡು, ಆಗಾಗಿಂತ ಬದಲಾವಣೆಗಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೌದು ರೀ, ನನಗೂ ಹಾಗೆ ಅನ್ನಿಸ್ತು. ಅದು ಯಾಕೋ ಗೊತ್ತಿಲ್ಲಪ್ಪ, ಆರ್ತಿ ಈ ನಡುವೆ ಸರಿಯಾಗಿ ಊಟ ತಿಂಡಿನೇ ಮಾಡ್ತಿಲ್ಲ. ನಾವೆಲ್ಲರೂ ಒಟ್ಟಿಗೆ ಕೂತಾಗ ಕಿತ್ತಾಡ್ಕೊಂಡು ನನಗೆ ಬೇಕು ಅಂತೀವಿ ನೋಡಿ, ಆಗ ತಿಂತಾಳೇನೋ ಅಂತ ಒಂದು ಆಸೆ. ಅಪ್ಪ, ಅದು ಕೆಲಸದ ವಿಚಾರ. ಅಯ್ಯೋ ಕಂದ, ನನಗೆಲ್ಲ ವಿಷಯ ಗೊತ್ತು. ನಿಮ್ಮಮ್ಮ ಆಗಲೇ ಎಲ್ಲ ಹೇಳಿದಾಳೆ. ನನ್ನ ಬಂಗಾರ ನೀನು, ನಮಗೆ ಮಾತ್ರ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ನೀನೇ ಚಿಂತೆ ಮಾಡ್ತಾ ಇದೆಯಲ್ಲ. ಯೋಚನೆ ಮಾಡಬೇಡ ಕಂದ. ವಾವ್, ಅಮೇಜಿಂಗ್! ಮೂನ್ ಲೈಟ್ ಡಿನ್ನರ್. ಇವೆಲ್ಲ ಅಮ್ಮ ಅಕ್ಕನ ಐಡಿಯಾನೋ ಇಲ್ಲ ಅಮ್ಮನ ಐಡಿಯಾನೋ? ಹಾಕ್ತೀನಿ ನೋಡು, ಲಾಸ್ಟಲ್ಲಿ ಕೈ ಬೀಸ್ಕೊಂಡು ಬಂದು ಯಾರ ಐಡಿಯಾ ಅಂತಾಳೆ. ಇವತ್ತು ನಾನು ಎಲ್ರಿಗೂ ಕೈ ತುತ್ತು ಹಾಕ್ತಾ ಇದ್ದೀನಿ. ಆಹಾ, ಅಪರೂಪಕ್ಕೆ ನಮ್ಮ ಮನೇಲಿ ಅದ್ಭುತಗಳೆಲ್ಲ ನಡೆಯುತ್ತಪ್ಪ. ಎಷ್ಟು ದಿನ ಆಗಿತ್ತು ಕೈ ತುತ್ತು ತಿಂದು. ಇವತ್ತು 2 ಪ್ಲೇಟ್ ಎಕ್ಸ್ಟ್ರಾ ತಿಂದ್ಬಿಡ್ತೀನಿ. ಯಾರು ಜಾಸ್ತಿ ನೋಡೇ ಬಿಡೋಣ. ಟಾಸ್ ಗೆದ್ದೋನೆ ಮ್ಯಾಚ್ ಗೆಲ್ಲೋದು. ಈ ಸತಿ ಕಪ್ ನಮ್ದೇ ಅಮ್ಮ. ಕರೆಕ್ಟ್. ಈಗ ಇಲ್ಲ ಇವತ್ತು ಯಾರಿಗೆ ಫಸ್ಟು? ಆರ್ತಿಗೆ. ಅದಿತಿ ತಗೋಬಿಟ್ಟ, ನಿಧಾನಕ್ಕೆ ತಿನ್ನು. ಈ ನಡುವೆ ಸರಿಯಾಗಿ ಊಟ ತಿಂಡಿನೇ ಮಾಡ್ತಿಲ್ಲ ನೀನು. ಇದೇನ್ರಿ ಇದು ಊಟಕ್ಕೆ ಮುಂಚೆ ಸ್ವೀಟು? ಏನೋ ತಗೋಬಿಟ್ಟ. ಅದಿತಿ, ರೀ, ನಿಮಗೆ ಬೇಡವೇನ್ರಿ? ಕೊಡು ಚಿತ್ರಾನ್ನ ಮತ್ತೆ ಸ್ವೀಟ್ ಕಾಂಬಿನೇಷನ್ ಸಾಲಿಡ್ ಆಗಿರುತ್ತೆ. ಇದೆ ಪಾಪ ನೋಡಿದ್ದು ಕೈ ಖಾಲಿಯಾಗಿದೆ. ನಿಧಾನಕ್ಕೆ ತಿನ್ಬಿಟ್ಟ. ಚೆನ್ನಾಗಿದೆಯಾ? ಅಮ್ಮ, ಹಾಗೆ ಶುರು ಆಯ್ತಾ ನಿನ್ ಗಂಗಾ ಕಾವೇರಿ? ನೀರಿಲ್ಲ, ನೀರ್ ಕೊಡಿ ಅಂತ ಬಡ್ಕೋತಾರಲ್ಲ, ನೀನ್ ಆ ಕಡೆ ಕಳಿಸ್ಬೇಕು. ಹನಿ ನೀರಾವರಿಗೆ ಒಳ್ಳೆ ಮಾಡೆಲ್ ನೀನು. ಕರೆಕ್ಟಾಗಿ ಹೇಳ್ದೆ ಪುಟ್ಟ. ಸುಮ್ಮನೆ ತಿನ್ನೆ. ಯಾಕಮ್ಮ ಕಣ್ಣೀರು? ಯಾಕೂ ಇಲ್ಲ ಕಣೆ. ನೀನು ಮದುವೆ ಆದಮೇಲೆ ಗಂಡನ ಮನೆಗೆ ಕೊಟ್ಟೋದ್ರೆ ಈ ಥರ ಎಲ್ಲ ಒಟ್ಟಿಗೆ ಕೂತು ಈ ಬೆಳದಿಂಗಳಲ್ಲಿ ಊಟ ಮಾಡೋಕ್ಕಾಗಲ್ಲ ಅನ್ನಿಸ್ತು. ಅದಕ್ಕೆ ಕಣ್ಣೀರು ಬಂತು. ಹಲೋ, ಅಕ್ಕನ ಮದ್ವೆ ಮಾಡಿ ಮ್ಯಾಪಲ್ಲಿ ಇಲ್ದವ್ರು ದೇಶಕ್ಕೆ ಕಳಿಸ್ತಾ ಇಲ್ಲ. ಇಲ್ಲೇ ಪಕ್ಕದಲ್ಲಿ 3 ಹೆಜ್ಜೆ ಎಗ್ರಿ ಲಾಂಗ್ ಜಂಪ್ ಮಾಡ್ದ ಅಂದ್ರೆ ಸಿಗ್ತಾಳಪ್ಪ. ತುಂಬಾ ನೆನ್ಪಾದ್ರೆ ಒಂದ್ ಮಿಸ್ ಕಾಲ್ ಕೊಡು, ಗೌತಮ್ ಮಾವನೇ ಕರ್ಕೊಂಬಂದ್ ಬಿಟ್ಟೋಗ್ತಾರೆ. ಇದರಲ್ಲಿ ದುಃಖ ಪಡುವಂಥದ್ದೇನಿದೆ ಪರಿ? ಇನ್ನು 1 ವರ್ಷ ಆಮೇಲೆ ಆರ್ತಿಗೆ ಅವಳಿ ಜವಳಿ ಮಕ್ಕಳಾಗಿ ಗೌತಮ್ನು ಮನೆಗೆ ಬಂದ್ರೆ ನಿನಗೆ ಪುರ್ಸೋತೆ ಸಿಗೋದಿಲ್ಲ. ಅಷ್ಟು ಜನ ಇರ್ತಾರೆ ಮನೆಯಲ್ಲಿ. ಆಮೇಲೆ ನೀನೇ ಹೇಳ್ತೀಯ, ಅಯ್ಯೋ ನನ್ನ ಕೈಲಿ ಆಗಲ್ಲ ರೀ, ಸುಸ್ತಾಯ್ತು ಅಂತ. ಇವ್ರು ಯಾಕೆ ಕಾಲ್ ಕಟ್ ಮಾಡ್ತಾ ಇದ್ದಾರೆ? ಮನೆ ಬಂತು, ಹೇಳ್ಕೊಡಿ.
ದಿಸ್ ಇಸ್ ಟೂ ಮಚ್. ನಾನೇನು ಯುದ್ಧ ಗೆದ್ದು ಬಂದಿದ್ದೀನ? ಅಮ್ಮ, ಇದೆಲ್ಲ ನಂಗೆ ಇಷ್ಟ ಆಗಲ್ಲ ಅಂತ ಹೇಳು. ನೀನು ಬರ್ತಿದ್ಯಾ ಅಂತ ಸಂತೋಷದಿಂದ ಆವಾಗಿಂದ ಕಾಯ್ತಾ ಇದ್ದಾರೆ. ನಿನಗೆ ತಾಕಿರೋ ಕೆಟ್ಟ ದೃಷ್ಟಿ ಎಲ್ಲ ಹೋಗ್ಲಿ ಅಂತ ಹೀಗೆ ಮಾಡ್ತಿದ್ದಾರೆ. ಮಾಡಲಿ ಬಿಡೋ, ಸುಮ್ಮನೆ ಅವ್ರ ಮನಸ್ಸು ನೋಯಿಸ್ಬೇಡ. ನಮ್ಮ ಮದುವೆ ಆಗಿ ನಾನು ಈ ಮನೆಗೆ ಬರುವಾಗ ನಿಮ್ಮ ಪಕ್ಕದಲ್ಲಿ ನಾನು ಇರ್ತೀನಿ. ಆಗ ಉಳಿದವರೆಲ್ಲ ಸೇರಿ ನಮಗಿದನ್ನೆಲ್ಲ ಮಾಡ್ತಾರೆ. ಸಾರಿಕಾ, ಇದನ್ನಲ್ಲಿ ಹಾಕ್ಬಿಡು. ಅಣ್ಣ, ಇನ್ಯಾವತ್ತೂ ಇಂಥ ಪರಿಸ್ಥಿತಿ ಅಂದ್ಕೋಬೇಡ ಕಣೋ. ನೀನು ಖುಷಿಯಾಗಿರಲ್ಲ ಅಂದರೆ ಈ ಮನೇಲಿ ಕಳೆನೇ ಇರಲ್ಲ ಕಣೋ. ಸರಿ. ನೋಡಾದ್ಯ, ಇಷ್ಟೆಲ್ಲ ಆದರೂ ಆ ಹುಡುಗಿ ಯಾರು ಅಂತ ಮಾತ್ರ ಇವನು ಹೇಳ್ತಾನೆ ಇಲ್ಲ. ಅಮ್ಮ, ಸದ್ಯಕ್ಕೆ ಅವನೇನು ವಿಚಾರಿಸೋದಕ್ಕೆ ಹೋಗ್ಬೇಡಿ. ಅವನು ಚೇತರಿಸ್ಕೊಂಡ್ಮೇಲೆ ಅವನೇ ಹೇಳ್ತಾನೆ. ಬಾ. ಅವಳು ಯಾರು ಅಂತ ನನಗೆ ಗೊತ್ತು ಅತ್ತೆ, ಆದರೆ ನಾನು ಹೇಳಲ್ಲ. ನಾನೇನಾದರೂ ಹೇಳಿ ಆಮೇಲೆ ವಿಕ್ಕಿ ಅವಳನ್ನೇ ಮದುವೆ ಆಗ್ತೀನಿ ಅಂತ ಹಠ ಹಿಡಿದ್ರೆ, ಸೊ ಆರ್ತಿ ಗೌತಮ್ ಮದುವೆ ಆಗೋ ತನಕ ನಾನು ಮಾತ್ರ ಬಾಯ್ ಬಿಡಲ್ಲ. ಆಮೇಲೆ ನಾನು ಹೇಳ್ದೆ ಇದ್ರೂ ವಿಕ್ಕಿ ನನ್ನವ್ರೆ. ಇದನ್ನೆಲ್ಲ ಅಮೂಲ್ಯಗೆ ಒಂದ್ಸಲ ತೋರಿಸ್ಬಿಡಿ. ಅಡ್ಮಿನ್ ಅಲ್ವಾ, ಸೊ ಇದಕ್ಕೆಲ್ಲ ನನ್ನ ಅಪ್ರೂವಲ್ ಏನು ಬೇಕಾಗಲ್ಲ. ಅಮೂಲ್ಯ ಮೇಡಮ್ ಕೆಲ್ಸಕ್ಕೆ ರಿಸೈನ್ ಮಾಡಾಯ್ತಲ್ಲ ಸರ್. ವಾಟ್? ರಿಸೈನ್ ಮಾಡಿದ್ಲಾ? ಅಣ್ಣ ಫೋನ್ ಮಾಡಿದ್ದಾನಲ್ಲ. ಹಲೋ ಅಣ್ಣ. ಅಮೂಲ್ಯ ಎಲ್ಲಿದ್ಯಾ? ಏನು ಹುಡುಗಾಟ ಆಡ್ತಿದ್ಯಾ? ತಮಾಷೆಗೆ ಒಂದು ಇತಿಮಿತಿ ಇದೆ. ನನ್ನನ್ನು ಹೇಳ್ದೆ ಕೇಳ್ದೆ ಯಾಕೆ ರಿಸೈನ್ ಮಾಡಿದೆ ಇನ್ನು? ನನಗಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಣ್ಣ. ಅದು ಶುಂಠಿ ಶಂಕರ ಹೇಳೋದನ್ನ ಕೇಳಿಸ್ಕೊಂಡ ಮೇಲೂ ಚಾನ್ಸೇ ಇಲ್ಲ ಅಣ್ಣ. ಅದಕ್ಕೆ ಆಸ್ಪತ್ರೆಗೆ ಹೋಗಿ. ಆರ್ ಯು ಕಿಡ್ಡಿಂಗ್ ಮೀ? ಯಾಕೆ ಹೀಗೆ ಆಡ್ತಿದ್ಯಾ? ರೆಸಿಗ್ನೇಷನ್ ಲೆಟ್ರನ್ನ ವೇದಾಂತ್ ಅವ್ರಿಗೆ ಕೊಟ್ಟಿದ್ದೆ ತಾನೆ? ಇರು, ನಾನೇ ಅವ್ರ ಹತ್ರ ಮಾತಾಡ್ತೀನಿ. ವೇದಾಂತ್, ಅಮೂಲ್ಯನ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡಿಬಿಟ್ರಾ? ಓ, ಥ್ಯಾಂಕ್ ಯು ಸೋ ಮಚ್ ಸಾರ್ಥಕ್. ಥ್ಯಾಂಕ್ ಯು ಸೋ ಮಚ್ ಫಾರ್ ರಿಮೈಂಡಿಂಗ್ ಮೀ. ಮರ್ತೇ ಹೋಗಿದ್ದಾನೆ. ಇವ್ನ ವಾಯ್ಸ್ ಕೇಳಿದ್ರೆ ಮೈಯೆಲ್ಲ ಉರಿಯುತ್ತೆ. ಅಲ್ಲ, ಸೈನ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ವೇದಾಂತ್. ಯೂಶಲಿ ಫ್ರೆಷರ್ಸ್ ಕಂಪ್ನಿ ಕಲ್ಚರ್ಗೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತಾರೆ. ಆದರೆ ಅಮೂಲ್ಯ ತುಂಬ ಬೇಗ ಕೆಲಸ ಕಲ್ತ್ಕೊಂಡು ವರ್ಕ್ ಸ್ಟಾರ್ಟ್ ಮಾಡಿದ್ದು. ಸಾಲದಕ್ಕೆ ಅವಳ ಅಕ್ಕನ ಎಂಗೇಜ್ಮೆಂಟ್ ಏನೋ ಆಫೀಸ್ಗೆ ಬಂದಿದ್ದಾಳೆ. ಆ್ಯಂಡ್ ಮೋರ್ ಓವರ್ ನೋ ಬಡಿ ಇನ್ ದ ಆಫೀಸ್ ಹ್ಯಾಡ್ ಎನಿ ಪ್ರಾಬ್ಲಮ್ ವಿತ್ ಹರ್. ರಿಕಾದ ಪೆನ್ ಕೊಡ್ರಿ. ನೋಡಿ ಸಾರ್ಥಕ್, ನಿಮ್ಮ ತಂಗಿ ರೆಸಿಗ್ನೇಷನ್ ಲೆಟರ್ ಕೊಡೋದಕ್ಕೂ ಮುಂಚೆ ಇದನ್ನು ಯೋಚನೆ ಮಾಡಬೇಕಿತ್ತು. ಈಗ ನೀವೊಂದು ಮಾತಾಡಿದ್ರೆ ಹೇಗೆ ಹೇಳಿ? ಕೊನೆಗೂ ದೇವತೆನ ಓಡಿಸ್ಬಿಟ್ರಲ್ಲ ಬಾಸ್. ಮತ್ತೆ ನಮ್ಮ ಆಫೀಸು ಜೆಂಟ್ಸ್ ಹಾಸ್ಟ್ಲೇ ಆಗೋಯ್ತು. ನೀವು ಇಲ್ಲಿರೋ ನಂಬರ್ಗೆಲ್ಲ ಕಾಲ್ ಮಾಡೋದೇ ಬೇಡ. ನಾನು ಹೇಳ್ದಂಗೆ ಮಾಡಿ. ಈ ಲಿಸ್ಟಲ್ಲಿ ಪದೇ ಪದೇ ಯಾವ ನಂಬರ್ ಕಾಲ್ ಹೋಗಿದೆ ಅದಕ್ಕೆ ಮಾತ್ರ ಟ್ರೈ ಮಾಡಿ. ಇನ್ನು ವಿಕ್ರಾಂತ್ ಕಾಲೇಜ್ ಚೆಕ್ ಮಾಡಬೇಕಾದ್ರೆ ಈ ನಂಬರ್ ಕೂಡ ಇತ್ತಲ್ಲ, ಆದರೆ ತುಂಬ ಸಲ ನಂಬರ್ ಡಯಲ್ ಆಗಿದೆ. ಅಂದರೆ ವಿಕ್ರಾಂತ್ ಪ್ರೀತಿಸ್ತಾ ಇರೋದು ಇವ್ರ ಮನೇಲಿ ಯಾರೊಬ್ಬರನ್ನ. ಯಾಕೆ ವೇದಾಂತ್, ಏನಾಯಿತು? ಬಾಸ್ ಬಾಸ್
ಅಮೂಲ್ಯ ಅವರು ರೆಸಿಗ್ನೇಷನ್ ಲೆಟ್ರಿಗೆ ಸೈನ್ ಮಾಡಲಿಲ್ಲ. ಅವ್ರ ತಲೆಯಲ್ಲಿ ಅದೇನು ನೋಡ್ತಿದ್ಯೋ ನನಗಂತೂ ಅರ್ಥ ಆಗ್ತಿಲ್ಲ. ನೀನೇನು ಯೋಚನೆ ಮಾಡಬೇಡ, ನನಗೆ ಸ್ವಲ್ಪ ಟೈಮ್ ಕೊಡು. ಅವ್ರು ಮತ್ತೆ ನಿನ್ನ ಕೆಲಸಕ್ಕೆ ತೊಗೊಳ್ಳೋ ಥರ ಮಾಡೋ ಜವಾಬ್ದಾರಿ ನಂದು, ಸರಿನಾ? ಅಣ್ಣ, ಅವನಿಗೆ ನನ್ನ ಮೇಲಿನ ಕನ್ಸರ್ನ್ಗಾಗಲಿ ಅಥವಾ ಒಳ್ಳೆ ಬುದ್ಧಿಯಿಂದಾಗಲಿ ಸೈನ್ ಮಾಡದೇ ಇರೋದಲ್ಲ. ಸೈನ್ ಮಾಡಿಲ್ಲ ಅಂದರೆ ಅದ್ರಲ್ಲಿ ಏನೋ ಒಂದು ಗುಟ್ಟಿರುತ್ತೆ. ಅಡ್ವಾಂಟೇಜ್ ಇಲ್ಲದೆ ಒಂದು ಸೊಳ್ಳೆನೂ ಸಾಯಿಸೋ ಮನುಷ್ಯ ಅಲ್ಲ ಅವನು. ಅಣ್ಣ, ನಂಗೆ ಮತ್ತೆ ವಾಪಸ್ ಅದೇ ಕಂಪ್ನಿಲಿ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಣ್ಣ. ಅಷ್ಟಕ್ಕೂ ನಾನು ಅವನ ಕೈ ಕೆಳಗೆ ಕೆಲಸ ಮಾಡ್ತೀನಿ ಅಂದರೆ ಅಮ್ಮ ಇದಕ್ಕೆ ಒಪ್ಪೋದೂ ಇಲ್ಲ. ನಾನು ಕೆಲಸ ಬಿಡಬಾರ್ದು, ಇಂಡಿಪೆಂಡೆಂಟಾಗಿರಬೇಕು ಅಂತ ಸಪೋರ್ಟ್ ಮಾಡ್ತಿದ್ಯಲ್ಲ, ಅದೇ ಖುಷಿ ಅಣ್ಣ. ಅದಕ್ಕೆ ನೀನಂದರೆ ನಮ್ಮೆಲ್ರಿಗೂ ತುಂಬ ಇಷ್ಟ ಅಣ್ಣ. ಫೋನ್ ಇಡ್ತೀನಿ. ಅಕ್ಕ, ಸ್ನಾನ ಮಾಡಕ್ಕೆ ಇಷ್ಟೊತ್ತಾ? ನಂಗೆ ಫಸ್ಟ್ 2 ಕ್ಲಾಸ್ ಇಲ್ಲ, ಆಮೇಲೆ ಕ್ಲಾಸ್ ಇದೆ. ರೆಡಿ ಆಗೋದು ಬೇಡವಾ? ಬೇಗ ಬಾ. ಅಯ್ಯೋ, ಬಂದೇ ಇರೇ. ಲೈಫಲ್ಲಿ ತಂಗಿ ಇರಾಗ ಮಾತ್ರ ಉಟ್ಬಾರ್ದಪ್ಪ. ಏನು ನಿಂಗೆ ಬೆಲೆನೇ ಇಲ್ಲ ಅಂತೀನಿ. ಅಯ್ಯಯ್ಯೋ, ಇವ್ರು ಮತ್ತೆ ಕಾಲ್ ಮಾಡ್ತಿದ್ದಾರಲ್ಲಪ್ಪ. ಈಗ ಏನು ಮಾಡೋದು? ರಿಸೀವ್ ಮಾಡೋದಾ ಬೇಡವಾ? ಹಲೋ. ಹಾಯ್ ಚೋಟನಾದ್ನಿ, ಹೌ ಆರ್ ಯು? ಕೊನೆಗೂ ಫೋನ್ ರಿಸೀವ್ ಮಾಡಿ ಥ್ಯಾಂಕ್ಸ್ ಹೇಳೋ ಲೆವೆಲ್ಗೆ ಒಂದು ಹೆಲ್ಪ್ ಮಾಡಿದೆ. ಅದು ಸರಿ, ನೆನ್ನೆ ಯಾಕೆ ಫೋನ್ ರಿಸೀವ್ ಮಾಡಲಿಲ್ಲ? ವಿಕ್ಕಿ ಅವರೇ, ನೀವು ಹೀಗೆ ಪದೇ ಪದೇ ಫೋನ್ ಮಾಡಿ ತಲೆ ತಿಂತಿದ್ರೆ ಏನೋ ನಡೀತಿದೆ ಅಂತ ಮನೇಲಿ ಎಲ್ಲರಿಗೂ ಡೌಟ್ ಬರುತ್ತೆ. ಪ್ಲೀಸ್ ಹೀಗೆ ಫೋನ್ ಮಾಡಬೇಡಿ. ಹುಷಾರಾಗೋವರೆಗೂ ಡಾಕ್ಟ್ರು ಜಾಸ್ತಿ ಟೆನ್ಷನ್ ತಗೋಬೇಡ, ಆರಾಮಾಗಿರು, ವರಿ ಮಾಡ್ಕೋಬೇಡ ಅಂತ ಹೇಳಿದ್ದಾರೆ. ಇನ್ನು ವೆಜಿಟೇರಿಯನ್ ಆಗಿ ನಿನ್ನ ತಲೆ ನಾನು ಯಾಕೆ ತಿನ್ಲಿ? ಆ್ಯಕ್ಚುಲಿ ನಿಮ್ಮ ಅಕ್ಕನ ವಾಯ್ಸ್ ಕೇಳಲಿಲ್ಲ ಅಂದರೆ ನನ್ನ ಗಂಟ್ಲಲ್ಲಿ ಅನ್ನ ನೀರೇ ಇಳಿಯಲ್ಲ, ಗೊತ್ತಾ? ಅದೆಲ್ಲ ನಿಂಗೆ ಅರ್ಥ ಆಗಲ್ಲ. ಫಸ್ಟ್ ಫೋನ್ನ ನಿಮ್ಮ ಅಕ್ಕನ ಕೊಡು. ಅಕ್ಕ ಸ್ನಾನಕ್ಕೆ ಹೋಗಿದ್ದಾಳೆ, ಬಂದ್ಮೇಲೆ ನಾನೇ ಮಾಡಿಸ್ತೀನಿ. ಪ್ಲೀಸ್ ಚೋಟನಾದ್ನಿ, ಮರಿದೆ ಕಾಲ್ ಮಾಡಕ್ಕೆ ಹೇಳು, ಓಕೆ? ಖಂಡಿತ ಹೇಳ್ತೀನಿ, ಆಯ್ತಾ?